ಯಾಕೆ ಆ ಚೇಂಜಸ್ ಹೇಳ್ತಿದ್ದಾರೆ ಅನ್ನೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇದ್ರು. ಪ್ರಾಬಬ್ಲಿ ಅದಕ್ಕೋಸ್ಕರ ಇವತ್ತು ಸಿನಿಮಾ ಈ ರೀತಿಯಾಗಿದೆ. ಥ್ಯಾಂಕ್ ಯು ಪ್ರಸನ್ನ ಸರ್, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ನಮ್ಮ DOP ಅವಿನಾಶ್ ಸರ್ ಅಲ್ಲಿ ಕೂತಿದ್ದಾರೆ. ನಮ್ಮ ಇಡೀ ಸಿನಿಮಾ ಆಗಲೇ ಹೇಳಿದಾಗೆ ಒಂದು ಬಜೆಟ್ ಅಲ್ಲಿ ಮಾಡಬೇಕಾಗಿತ್ತು. ನಮ್ಮ ತಲೆಯಲ್ಲಿ ಇಲ್ಲಿ ಏನೇನೋ ಇಮ್ಯಾಜಿನೇಷನ್ ಇರುತ್ತೆ. ಅಂದರೆ ನನಗೆ ಯಾರೊಬ್ರು ನಿರ್ದೇಶಕರ ಜೊತೆ ಮಾತಾಡಬೇಕಾದ್ರೆ ಅವ್ರು ಹೇಳಿದರು, ಸಮುದ್ರದ ಮುಂದೆ ಹೀರೋ ನಿಂತಿರ್ತಾನೆ, ಒಂದು ದೊಡ್ಡ ಅಲೆ ಬರುತ್ತೆ, ಆ ಅಲೆನ ಎಗರಿ ಮತ್ತೆ ವಾಪಸ್ಸೇನೋ ಬೆಟ್ಟಿ ನಿಲ್ತಾನೆ ಅಂತ ಬರ್ಕೊಂಬಿಡೋದು ಬಹಳ ಈಸಿ, ಬಟ್ ಅದನ್ನ ಸ್ಕ್ರೀನ್ ಮೇಲೆ ತರೋದು ಬಹಳ ಕಷ್ಟ ಅದನ್ನ ಅಂತ. ಬಟ್ ನಿರ್ದೇಶಕರ ತಲೆಯಲ್ಲಿ ಇದ್ದಂಥ ಇಮ್ಯಾಜಿನೇಷನ್ನ ಅಥವಾ ನಾನು ಸ್ಕ್ರಿಪ್ಟ್ ಓದಿದಾಗ ನನ್ನಲ್ಲಿ ಒಂದಿಷ್ಟು ಆದಂಥ ಇಮ್ಯಾಜಿನೇಷನ್ನ ಅದನ್ನು ಅಷ್ಟೇ ಅದ್ಭುತವಾಗಿ ಸ್ಕ್ರೀನ್ ಮೇಲೆ ತಂದಿದ್ದು ನಮ್ಮ ಅವಿನಾಶ್ ಸರ್ ಅವರು. ಥ್ಯಾಂಕ್ ಯು ಅವಿನಾಶ್ ಸರ್, ಥ್ಯಾಂಕ್ ಯು ವೆರಿ ವೆರಿ ಮಚ್. ಆ್ಯಂಡ್ ನಮ್ಮ ಎಡಿಟರ್ ಸಂಜೀವ್ ಜಾಗೀರ್ದಾರ್, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಹಾಗೆ ಅವನು ತುಂಬ ಮಾತಾಡೋದಿಲ್ಲ, ಬಟ್ ಕೆಲಸ ಜಾಸ್ತಿ ಮಾಡ್ತಾನೆ ಆ್ಯಂಡ್ ಕೆಲಸ ಮಾಡ್ತಾನೆ ಇರ್ತಾನೆ. ಆ್ಯಂಡ್ ನನಗೆ ಅವನಲ್ಲಿ ಬಹಳ ಇಷ್ಟ ಆಗೋದು ಹಸಿವು. ಯಾವುದೇ ಥರದ ದೊಡ್ಡ ದೊಡ್ಡ ಫಿಲ್ಮ್ ಸ್ಕೂಲ್ಗಳಿಗೆ ಹೋಗಿದೆ, ಅಲ್ಲಿ ಎಡಿಟಿಂಗ್ಗಳನ್ನ ಕಲಿದೆ. ಯೂಟ್ಯೂಬಲ್ಲೇ ಅದನ್ನು ಏನನ್ನೇ ಆಗಲಿ ಅವನು ಸಿಂಪಲ್ 2D ಗ್ರಾಫಿಕ್ಸ್ ಕೂಡ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದ ಯೂಟ್ಯೂಬಲ್ಲಿ ನೋಡ್ಕೊಂಡು. ಅಂದರೆ ನಾವು VFX ರೆಫರೆನ್ಸ್ ಕೊಡೋದಕ್ಕೆ ನಮ್ಗೆ ಇನ್ನೊಬ್ಬರ ಹತ್ರ ಹೋಗೋ ಅವಶ್ಯಕತೆ ಇರಲಿಲ್ಲ. ಅವರೇ ರೆಫರೆನ್ಸ್ ನಮ್ಗೆ ಹೀಗಿಗೆ ಬೇಕು ಅಂತ ಅದನ್ನು ನೋಡಿ ಕಲಿತು ಇನ್ನೊಬ್ಬರಿಗೆ ಇದು ಮಾಡೋರು. ಸೊ ಐ ಥಿಂಕ್ ಆ ಹಸಿವು ಬಹಳ ಮುಖ್ಯ. ಆ ಹಸಿವೆ ಅವ್ರನ್ನ ಇವತ್ತು ಇಲ್ಲಿವರೆಗೂ ಕರ್ಕೊಂಡು ಬಂದಿರೋದು. ಆ್ಯಂಡ್ ಇನ್ನೊಬ್ರು ಎಡಿಟರ್ ಹೇಳ್ತಾ ಇದ್ರು, ಅವ್ರು ಕೆಲಸ ಮಾಡಿದ್ರು ಒಂದು ಸಿನಿಮಾದಲ್ಲಿ, ನನ್ನ ಸಿನಿಮಾ ಇನ್ನೊಂದು ಸಿನಿಮಾದಲ್ಲಿ. ಅವ್ರ ಹತ್ರ ಯಾವಾಗಲೂ ತಲೆ ತಿನ್ನೋರಂತೆ, ಸರ್ ಇದ್ಯಾಕೆ ಹಿಂಗೆ ಕಟ್ ಮಾಡ್ತೀರಾ, ಸರ್ ಇದ್ಯಾಕೆ ಹಿಂಗೆ ಮಾಡ್ತೀರಾ, ಸರ್ ಇದನ್ನ ಯಾಕೆ ಹಿಂಗೆ ಇಲ್ಲಿಂದ ತೊಗೊಂಡ್ಬರ್ತೀರಾ ಅಂತ. ಸೊ ಐ ಥಿಂಕ್ ಆ ಹಸಿವು ಅವ್ರನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ, ಮುಂದಕ್ಕೂ ಬಹಳ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ ನನಗೆ ಅನಿಸುತ್ತೆ. ಥ್ಯಾಂಕ್ ಯು ಸಂಜೀವ್ ಅವರೇ, ನನ್ನ ಸಿನಿಮಾನ ಎಡಿಟ್ ಮಾಡೋದಕ್ಕೆ. ಆ್ಯಂಡ್ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಟೀಮ್, ಜೀವನ್, ತೇಜಸ್, ಭರತ್,